ಹುಲಿಕಲ್ ಘಾಟಿಯಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸದ್ಯ 3 ಮೃತದೇಹ ಇದೆ. ಮತ್ತೊಂದು ಕಡೆ ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡಂತಹ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಘವೇಂದ್ರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಪತಿಯ ಪಾರ್ಥಿವ ಶರೀರ ಕಂಡು ಪತ್ನಿ ಸ್ವಪ್ನ ಆಘಾತಗೊಂಡಿದ್ದಾರೆ. ಮತ್ತೊಂದು ಕಡೆ ತಾಯಿ ಕಲಾವತಿಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ರು ರಾಘವೇಂದ್ರ. ಮನೆ ಮಗ ಯಾವುದೋ ಕಾಮಗಾರಿಯ ಸೂಪರ್ವಿಷನ್ಗೆ ಹೋಗಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ಬರ್ತಾರೆ. ಎಲ್ಲವೂ ಚೆನ್ನಾಗಿದೆ ಬದುಕಿನಲ್ಲಿ ಅನ್ನುವಂತಹ ಸಂದರ್ಭದಲ್ಲೇ ಆಘಾತಕಾರಿಯಾದಂತಹ ಸುದ್ದಿ ನಿನ್ನೆ ಸಂಜೆ ಬರ ಸಿಡಿಲಿನಂತೆ ಬಡಿದುಬಿಟ್ಟಿದೆ. ರಾಘವೇಂದ್ರ ಅವರ ಮೃತದೇಹವನ್ನ ಕಂಡು ಅವರ ಪತ್ನಿ ಹಾಗೆ ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಕಣ್ಣೀರು ಎದೆ ಬಿರಿಯುವ ರೀತಿ ಕಣ್ಣೀರಿಡ್ತಿದ್ದಾರೆ. ಯಾಕಂದ್ರೆ ಇಂಥದ್ದೊಂದು ದುರಂತ, ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಎಲ್ಲವೂ ಚೆನ್ನಾಗಿತ್ತು, ಕಾಮಗಾರಿಯೂ ನೀಟಾಗಿ ನಡೀತಾ ಇತ್ತು. ಇನ್ನೊಂದು ಸ್ವಲ್ಪ 5 ನಿಮಿಷದ ಕೆಲಸ ಆಗೋಗ್ಬಿಟ್ಟಿದ್ರೆ ಅಲ್ಲಿಂದ ಆ ಸ್ಪಾಟ್ನಿಂದ ಅವ್ರು ಹೊರಟು ಬಿಡ್ತಾ ಇದ್ರು. ಆದರೆ ಆ ಸ್ಪಾಟ್ನಿಂದ ಹೊರಡೋದಕ್ಕೆ ಮುಂಚೆನೆ ಸುಮಾರು 7 ಜನ ಕಾರ್ಮಿಕರು ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ರಾಘವೇಂದ್ರ ಹಾಗೆ ಮತ್ತೋರ್ವ ಸೂಪರ್ವೈಸರ್ ಇದ್ರು. 5 ಜನ ಕಾರ್ಮಿಕರು ಚೆಕ್ ಮಾಡ್ತಾ ಇದ್ದಂಥ ಟೈಮ್ನಲ್ಲೇ ಏಕಾಏಕಿ ಮಣ್ಣು ಕುಸಿದು ಇವರೆಲ್ಲರ ಬದುಕನ್ನು ದುಸ್ತರ ಮಾಡಿಬಿಟ್ಟಿದೆ.